ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ASP-ನಲ್ಲಿ ಆಟೋ ಸ್ಟಾರ್ಟ್ ಆ್ಯಂಡ್ PFR ಎರಡು ಬಿಲ್ಟ್ ಇನ್ ಆಗಿರುತ್ತೆ. ಸೊ ಪವರ್ ಬಂದ ತಕ್ಷಣ 10 ಸೆಕೆಂಡ್ ಪ್ರಿಫಿಕ್ಸ್ ಡಿಲೇ ಇರುತ್ತೆ. 3 ಫೇಸ್ ಸರಿಯಾಗಿದ್ದರೆ 10 ಸೆಕೆಂಡ್ ಬಿಟ್ಟು ಮೋಟರ್ ಆಟೋಮೆಟಿಕಲಿ ಸ್ಟಾರ್ಟ್ ಆಗುತ್ತೆ. ಅಗೇನ್ ಮತ್ತೆ ಮೋಟರ್ ರನ್ ಆಗ್ತಿದ್ದಾಗ ಸಪ್ಲೈನಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಮೋಟರ್ನ ರನ್ ಮಾಡೋಕ್ಕೆ ಬಿಡಲ್ಲ. ಸೊ ಆಟೋ ಸ್ಟಾರ್ಟ್ ಆ್ಯಂಡ್ PFR ಎರಡು ಕಂಬೈನ್ ಆಗಿ ಒಂದು ಪ್ರಾಡಕ್ಟಲ್ಲಿ ಇರುತ್ತೆ. ಈಗ ವರ್ಕಿಂಗ್ ಬಗ್ಗೆ ನೋಡೋಣ. ಸೊ 3 ಫೇಸ್ ಸಪ್ಲೈನ ಆನ್ ಮಾಡ್ತಾ ಇದ್ದೀವಿ. ಓಕೆ, 3 ಫೇಸ್ ಸಪ್ಲೈ ಆನ್ ಆಯಿತು. ಇದು ಆಟೋ ಸ್ಟಾರ್ಟ್ ಸ್ವಿಚ್ಚು. ಈ ಸ್ವಿಚ್ ಆನಲ್ಲಿದ್ದರೆ 3 ಫೇಸ್ ಸಪ್ಲೈ ಎಲ್ಲ ಸರಿ ಇತ್ತು ಅಂತಂದರೆ ಈ ಲೈಟ್ ಕಂಟಿನ್ಯೂಸ್ ಆನಲ್ಲಿರುತ್ತೆ. ಸೊ 10 ಸೆಕೆಂಡ್ಸ್ ವೆಯ್ಟಿಂಗ್ ಡಿಲೇ ತೊಗೊಂಡು ಮೋಟರ್ ಸ್ಟಾರ್ಟ್ ಆಗುತ್ತೆ. 10 ಸೆಕೆಂಡ್ಸ್ ಆಯಿತು, ಮೋಟರ್ ಸ್ಟಾರ್ಟ್ ಆಯಿತು. 5 ಸೆಕೆಂಡ್ಸ್ ನಿಮಗೆ ಆಟೋ ಆನ್ ಲೈಟ್ ಆನ್ ಎದ್ದು ಹೋಗುತ್ತೆ. ಸೊ ಮೋಟರ್ ರನ್ನಿಂಗ್ನಲ್ಲಿದೆ. ಸೊ 3 ಫೇಸ್ ಓಕೆ ಇದ್ದು ಮೋಟರ್ಸ್ ರನ್ನಿಂಗಲ್ಲಿದೆ. ಸಪೋಸ್ ಈಗ ಒಂದು ಲೈನಲ್ಲಿ ಪ್ರಾಬ್ಲಮ್ ಆಯಿತು ಅಂದ್ಕೊಳ್ಳೋಣ. ಸೊ ಒಂದು ಲೈನ್ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೀವಿ. ಒನ್ ಆಫ್ ದ ಫೇಸಸ್ ಹೋಗುತ್ತೀಗ. ಸೊ ಡಿಸ್ಕನೆಕ್ಟ್ ಮಾಡಿದ ತಕ್ಷಣ ವಿತಿನ್ ದ ನೆಕ್ಸ್ಟ್ 3 ಸೆಕೆಂಡ್ಸ್ ಮೋಟರ್ ಆಫ್ ಆಗುತ್ತೆ ಥ್ರೂ PFR. ನೋಡಿ, ಲೈಟ್ ಹೋಯಿತು, ಮೋಟರ್ ಆಫ್ ಆಯಿತು ಆ್ಯಂಡ್ ನಿಮಗೆ 3 ಫೇಸ್ ಓಕೆ ಇಂಡಿಕೇಟರ್ ಬ್ಲಿಂಕ್ ಆಗ್ತಾ ಇದೆ. ಸೊ ಇದರ ಅರ್ಥ ಒಂದು ಲೈನ್ ಇಲ್ಲ, ಸ್ಲೋ ಬ್ಲಿಂಕ್ ಆಗ್ತಾ ಇರೋದ್ರಿಂದ ಒಂದು ಲೈನ್ ಆಬ್ಸೆಂಟ್ ಆಗಿದೆ ಅಂತ ಅರ್ಥ. ಸೊ ದಿಸ್ ಇಸ್ ದಿ ವರ್ಕಿಂಗ್ ಆಫ್ PFR ಅಲಾಂಗ್ ವಿತ್ ದಿ ಆಟೋ ಸ್ಟಾರ್ಟಿಂಗ್. ಮತ್ತು 3 ಫೇಸ್ ಸಪ್ಲೈ ಬಂದಾಗ ಮತ್ತೆ ಮೋಟರ್ ಆಟೋಮೆಟಿಕಲಿ ಸ್ಟಾರ್ಟ್ ಆಗುತ್ತೆ ಇನ್ ದ ನೆಕ್ಸ್ಟ್ 10 ಸೆಕೆಂಡ್ಸ್ ಇಂಟರ್ವಲ್. 3 ಫೇಸ್ ಸಪ್ಲೈ ಮತ್ತೆ ಆನ್ ಮಾಡಿದ್ವಿ. ಸೊ ಈ ಬ್ಲಿಂಕಿಂಗ್ ಇರೋದು ನಿಮಗೆ ಸ್ಟೇಬಲ್ ಆಯಿತು ಲೈಟ್. 10 ಸೆಕೆಂಡ್ಸ್ ಆದಮೇಲೆ ಮೋಟರ್ ಸ್ಟಾರ್ಟ್ ಆಗುತ್ತೆ. ಮೋಟರ್ ಸ್ಟಾರ್ಟ್ ಆಗಿದೆ. ದಿಸ್ ಇಸ್ ದ ವರ್ಕಿಂಗ್ ಆಫ್ ASP.